ಇರುತ್ತೆ ಯಾರೋ ಸಂಕರ್ಷಣ ಎಲ್ಲಿ ಬಂದೆ ಈಗ? ಬಿಟ್ಬಿಡ ಕಳೆಯುತ್ತ ಯಾಕೆ ಕೂಗ್ಸಾಯ್ತು ಗೆಳೆಯ? ಅದ್ಯಾವ್ದದು? ಸಂಕರ್ಷಣ ತಲೆ ಎತ್ತದಿಲ್ಲ ಅಲ್ಲೇ ಇರ್ಲಿ. ಏಯ್! ಓ ನನ್ನ ತಂಗಿ ಇದ್ದಾಳೆ ಮನಸ್ವಿನಿ. ತಂಗಿ. ಪರವಾಗಿರದಲ್ಲಿ ಹೇಳಿ ಬರ್ಲಿಲ್ಲ, ಇಲ್ಲಿಗೆ ಬಂದವಳು. ನಿನಗೆ ಪಟ್ಟಾಭಿಷೇಕ ಅಂತ ವಿಚಾರದಲ್ಲಿ ಕೇಳಿದ್ದೇವೆ. ನನ್ನ ತಂಗಿ ನನ್ನೊಟ್ಟಿಗೆ ಕಳಿಸಿಕೊಟ್ಟೆ ಬಳಿತು. ಹಾಗೆ ಕಳಿಸಿಕೊಟ್ಟೆ ಬಳಿತು, ಇಲ್ಲ ಅಂತಾದ್ರೆ ಪೆಟ್ಟು ಬೀಳ್ತದೆ, ಜಾಗ್ರತೆ. ನನ್ನ ಹತ್ತಿರದ ಮೇಲೆ ಬೈಕೆ ಜ್ವರ ಆಗ್ತಿದ್ದೀರೋ ಗೆಳೆಯನ ಮೇಲೆ ಏನು ಜ್ವರ ಆಗುದ? ಸಂಕರ್ಷಣ ಅಂಗಳದಲ್ಲಿ ಮಾತಾಡ್ರೆ ಫೋನ್ ಒಳಗಿನ ಮಾತು ಬರ್ತದೆ. ನಾನೇ ನಿನ್ನ ಕೇಳಿನು ಜೋರದ ಮಾಮ ಈಚೆಗೆ ಆ ಕಡೆ ನೋಡು. 3, 3:30, 4, 4:15. ನಾನೇ ಮಾತಾಡ್ದ. ಮೈ ಮುಟ್ಟ ಜಾಗ್ರತೆ, ವಾಸ್ತೆ ಹೊಡಿತದೆ ಇಲ್ಲಿವರೆಗೆ. ಆಗ್ಲಿಂದು ವಾಸ್ತೆ ಕೇಳ ಹೋಯ್ತ ಜೀವನ. ವಾಸನೆ ಹೊಡಿತದೆ ಅಂತಂದ್ರೆ ಸುಮ್ಮನೆ ಇಟ್ಕೊಳ್ಳ. ನೀನು ಸ್ವಲ್ಪ ಹಾಕು ವಾಸನೆ ಬರುದು. ನಾ ಸ್ವಲ್ಪ ಹೀಗೆ ನಾ ನಿಮ್ಮ ಹಾಗೆ ಹಾಕಿದ್ರೆ ಸ್ವಲ್ಪ ಅಡಿಗೆ ಮಾತಾಡ್ಬೇಡ. ನಾವು ಮಾತಾಡ ನಿನಗೆ ಈ ವಾಸ್ತು ಯಾವುದಿಂದ ಆಗುದಿಲ್ವೋ? ನನಗೆ ಯಾವ ಹುಟ್ಟಾಗಿಂದಲೂ ಆಗುದಿಲ್ಲ. ಅವನಿಗೆ ವಾಸನೆ ಆಗುದಿಲ್ವೋ? ಅವನಾಗೆ ಕುಡಿತ. ಏಯ್ ಏನು ನಮ್ದು ವಾಸ್ತೆ ಬರ್ತದ, ವಾಸ್ತೆ ನಮ್ಗೆ ಯಾಕೆ ಬರುದಿಲ್ಲ? ಆಗುತ್ತೆ ಕುಡ್ದವ್ರಿಗೆ ಕೊಡುದಿಲ್ವಾ? ಅನುಭವಕ್ಕೆ ಶರಣು. ಅನುಭವ ಅಂತಲ್ಲ, ಲೋಕಾನುಭವ ಬೇರೆ. ಹೇಳ್ಬೇಡ. ಬೇಡದಲ್ವೋ? ನೀ ಯಾರು ಅನಸನಾದವನಿಗೆ ಎಲ್ಲವೂ ಗೊತ್ತಿರ್ಬೇಕು ಎನ್ನುವ ಸಲುವಾಗಿ ಒಂದು ಸಮಯದಲ್ಲಿ ತಕೊಂಡಿದ್ದೇವೆ, ಆಕ್ಷೇಪಿಸುವುದಲ್ಲ. ನೋಡು, ಏನು ನೀ ತಕೋ. ನಾ ತಕೊಂಡ್ರೆ ಹೀಗಿರುವುದಿಲ್ಲ. ಮತ್ತೆ ನನ್ನಿಂದ ಮತ್ತೊಬ್ಬರಿಗೆ ಅಪಾಯ ಆಗ್ಬಾರ್ದು ಅಂತ. ನೀನ್ ತಗೊಳ್ಳಿಕ್ಕೆ ಒಕ್ಕುಂಟು. ನನಗೆ ತರ್ಸ್ಲ ಅವನಿಗೆ ತಗೊಳ್ಳಿಕ್ಕೆ ಒಕ್ಕುಂಟು. ಅವ ಎಂತ ಹೇಳ್ತ ಮರ್ಯ ಪರಂಪರೆ ಉಂಟು ನಿಮ್ಗೆ. ಯಾರಿಗೆ? ನಿಮಗೆ ಕೇಳು ಕೇಳು. ಅರಸ ಅಂತ ಹೇಳಿ ಪರಂಪರಾನುಗತವಾಗಿ ಬಂದಂತ ಸಿಂಹಾಸನ. ಹಾಗಾಗಿ ನಿಮ್ಮ ಸಿಂಹಾಸನ ಕೂತರಿಗೆಲ್ಲ ಅಭ್ಯಾಸ ಬೇಕು. ಅದಕ್ಕಾಗಿ ನಿನಗೆ ಹಿತ ಉಂಟು. ಒಂದು ವೇಳೆ ತಕೊಂಡ್ರು ಇಷ್ಟ ಆಗುದಿಲ್ಲ. ಹೀಗೆ ಇರ್ತೋ? ಗೊತ್ತೇ ಆಗುದಿಲ್ಲ. ನಾವೆಲ್ಲ ಒಂದು ಚೂರಿಗೆ ಹೀಗಾಗ್ತೇವೆ. ಅವ ಇಷ್ಟಿಷ್ಟು ಕುಡಿದ್ರು ಅವನಿಗೆ ಸುಮ್ಮನೆ ಕೊಡೋದು ಬ್ಯಾಡಿತ್ತ. ಅವ್ನು ಕುಡಿದೇ ಇದ್ರೆ ಹಾಗೆ ಇರುವವ. ಮತ್ತೆ ಅವ್ನಿಗೆ ಕೇಳಲಿಲ್ಲ. ಅಲ್ಲ ನೋಡಿ, ನಾ ನಿಂದಲೂ ಪ್ರಶ್ನೆ ಮಾಡ್ತೀನಿ. ಇವ್ ಯಾವ ಮಧ್ಯದಲ್ಲಿ ಮಾತಾಡ್ಲಿಕ್ಕೆ? ನನಗೆ ನಿನಗೆ ಸಂಬಂಧ, ಇವನಿಗೆ ಸಂಬಂಧ ಇಲ್ಲ. ನೀವು ಮೂರನೇ ವ್ಯಕ್ತಿ. ನೀ ತಲೆ ಎತ್ತು ಬಂದು ಮಾತಾಡು. ಗೊತ್ತಿಲ್ಲ. ಗೊತ್ತಿರ್ತದ? ನೀ ಗೊತ್ತಿಲ್ವಾ? ನೀನ್ ಏನ್ ಮಾಡ್ತೀಯ? ಯಾರನ್ನ? ತಲೆಕೆಳಗಾಯ್ತ ಯಾರ? ಕಚ್ಚಿ ಸರಿ 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 ಹಿಡಿ. ಈಗ ಆಗಲು ಈಗ ಹಿಡಿಯುವುದ? ಹಾಗಲ್ವೋ? ಹೀಗಿರು. ನಿಮ್ಮಿಬ್ಬರಿಗೂ ಹಾಗಲ್ಲ ಹೀಗಲ್ಲ, ನಿಮ್ಮಿಬ್ರು ತಲೆ ಏನಾಯ್ತು? ನಾವು ಗಲಾಟೆ ಮಾಡ್ಕೊಂಡು ಸರಿಯ ಮಾರಾಯ. ಸಂಕರ್ಷಣ ನಿಂಗ ನಾನು ನಿನ್ನ ಮಾತು ಮಾತಾಡ್ಬೇಡ. ಕೇಳ. ಮಾತ ನಿನ್ನ ಮಾತಿನ ಮೇಲೆ ಗೌರವವನ್ನು ಕೊಟ್ಟು ಆವತ್ತು ನಮ್ಮ ತಂಗಿ ಬಂದಿರಬಹುದು. ನನಗೂ ನೀ ಲೇಖನವನ್ನು ಬರೆಸಿದ್ದಿ, ನಾನು ಇದನ್ನು ಒಪ್ಪಿ ಇಲ್ಲಿವರೆಗಾಗಿ ಬಂದವನೇ. ಆದ್ರೂ ಒಂದು ಸರಿ, ನನ್ನ ತಂಗಿ ನನ್ನ ಎದುರಿಗೆ ಬರಬೇಕು. ಸರಿ, ಅವಳನ್ನ ಅರಮನೆಗೆ ನೀವು ಕಳಿಸಿಕೊಡ್ಬೇಕು. ಸರಿ, ಹೇಗೆ ಪ್ರೀತಿಯಲ್ಲಿ ಕರೆಸಿಕೊಂಡಿದ್ದೀರೋ ಅದೇ ರೀತಿಯಾಗಿ ಕಳುಹಿಸಿಕೊಡುವ ಹೊಣೆಗಾರಿಕೆ ನಿಮಗುಂಟು. ಸರಿ. ಸಾನ್ಯ ಮನಸ್ಸಿನ ಯಾರ? ಮನಸ್ವಿನಿಯ ನಾ ಕಳಿಸ್ತೇನ. ನೀ ಅವನ ಸುಮ್ಮನಿರು, ಮಾತಾಡ್ಬೇಡ. ನಾ ಯಾರು ಗೊತ್ತಾ? ನಾನು ರುದ್ರಪುರದ ಅಧಿಕಾರಿ ಶ್ವೇತಕುಮಾರ. ದಿಗ್ವಿಜಯ ಶ್ವೇತಕುಮಾರ ಅಲ್ವೋ? ದಿಗ್ವಿಜಯ. ದಿಗ್ವಿಜಯ. ನೀ ಸುಮ್ಮನಿರು, ಮಾತಾಡ್ಬೇಡ. ಆಯ್ತು. ದಿಗ್ವಿಜಯ ಕಳಿಸ್ಕೊಡ್ತೀವಲ್ವ?
ಮೇಲೆ ಭರವಸೆ ಇಲ್ವಾ ನಿನಗೆ? ನಿನ್ನ ಮಾತು ಮೇಲೆ ಅವನ ಮಾತು ಮೇಲೆ ಇಲ್ಲ. ಅವನ ಮಾತು ಮೇಲೆ ಬೇಡ, ನಾನು ಸರಿ ಇದ್ದೇನೆ, ನನ್ನ ಮಾತು ಕೇಳು. ನೋಡು ಹೇಳು. ಇನ್ನು 2 ದಿವಸದೊಳಗೆ ತಂಗಿ ಅರಮನೆಗೆ ಬಂದ್ರು ಬರ್ತಾಳೆ? ಇಲ್ಲ, ಮತ್ತೊಮ್ಮೆ ನಾನು ಇಲ್ಲಿಗೆ ಬರ್ತೇನೆ ಅಂತಾದ್ರೆ ನಿಮ್ಮ ಹಾಗೆ ಮಾಡ್ಕೊಂಡು ಬರ್ತೇನೆ. ವ್ಯವಸ್ಥೆ ನಿಮ್ಗೆ ಹೇಗೆ ಮಾಡ್ತೇನೆ ನೋಡು. ಅದು ಇವತ್ತೇ ಮಾಡ್ಬಿಡೋಣ. ನೀ ಏನು ಯೋಚನೆ ಮಾಡ್ಬೇಡ, ನಿನ್ ತಂಗಿ ಕಳ್ಸ್ಕೊಡು, ಹಣಗಾರಕ್ಕೆ ನಾನು ಕಳಿಸಿ ಕೊಟ್ಟೆ. ನಿಮ್ಮ ತಂಗ್ಳಿ ಒಟ್ಟಿಗೆ ತಂಗ್ಳಿ ಬಾವನು ಬಂದ್ರು ಬಂದ. ಬಾವ ನಾನ್ ಮೇಲೆ ನಿನಗೆ ಭರವಸೆ ಇಲ್ವಾ ಹೇಳು? ನಾ ಮಾತು ಕೊಟ್ಟ ಮೇಲೆ ಮುಗೀತು. ನಾ ಮಾತಿಗೆ ತಪ್ಪು ಮಗ. ದಿಗ್ವಿಜಯ, ನೀ ಇವತ್ತು ನಾ ಇದ್ದೇನೆ ದಿಗ್ವಿಜಯ. ಅದ್ರ ಬಗ್ಗೆ ಹೋದ ನೀ ಯಾರು? ಸ್ವಲ್ಪ ತಕೊಂಡ್ ಸಾಯಿ ಅಂತ ಹೇಳಿದೆ. ನಾನು ಸ್ವಲ್ಪ ತಕೊಂಡೆ, ಸ್ವಲ್ಪ ಸರಿ ಇದ್ದೆ ನಾನು. ಅಪ್ಪನೇ ಕುಡ್ದ್ನ ಇಲ್ವ? ನಾ ತಗೊಂಡೆ.